ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸತತ 6 ಪಂದ್ಯಗಳಲ್ಲಿ ಸೋಲು ಕಂಡಿರುವ ನಮ್ಮ ಭಾರತ ತಂಡ ಇದೀಗ ಜಿಂಬಾಬ್ವೆ ವಿರುದ್ಧ 3 ಪಂದ್ಯಗಳ T20 ಸರಣಿಯನ್ನು ಆಡಲು ಜಿಂಬಾಬ್ವೆಗಾದ್ರೆ ಹೋಗಿದೆ. ಎಸ್ಪೆಷಲ್ ಹೇಳ್ಬೇಕಂತಂದ್ರೆ ಜಿಂಬಾಬ್ವೆ ಅಂತ ಬಂದಾಗ ನಮ್ಮ ಭಾರತ ತಂಡ ಈಸಿಯಾಗಿ ಗೆದ್ದು ಬಿಡುತ್ತೆ ಮತ್ತು ಈ ಸರಣಿಯನ್ನು ನಮ್ಗೆ ಲೆಕ್ಕಕ್ಕಿಲ್ಲ ಅಂತ ನಾವೆಲ್ಲರಾದ್ರೆ ಅಂದುಕೊಳ್ತಾ ಇದ್ವಿ ಮೊದಲೆಲ್ಲ. ಆದ್ರೆ ಈಗ ಕಥೆನೇ ಬೇರೆ ಆಗಿದೆ. ಜಿಂಬಾಬ್ವೆ ವಿರುದ್ಧನೂ ಕೂಡ ನಮ್ಮ ಭಾರತ ತಂಡ 3 ಪಂದ್ಯಗಳಲ್ಲಿ 2 ಪಂದ್ಯ ಗೆಲ್ಲುತ್ತಾ ಇಲ್ವಾ ಅನ್ನೋ ಒಂದು ಓಪೆ ಬರ್ತಾ ಇಲ್ಲ ಅಂತ ಹೇಳ್ಬೋದು ನಮ್ಮ ಟೀಮ್ ಇಂಡಿಯಾ ಮೇಲೆ. ಆ ತರ ಪರ್ಫಾರ್ಮೆನ್ಸ್ ಆದ್ರೆ ಮಾಡ್ತಾ ಇದೆ ಈ ವರ್ಷ. ಹೌದು ಸ್ನೇಹಿತರೆ, ಆ ಕಾರಣದಿಂದಾಗಿ ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ ಮೊದಲನೇ T20 ಪಂದ್ಯ ಎಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ ಮತ್ತು ಯಾವ ಕ್ರೀಡಾಂಗಣದಲ್ಲಿ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಮೊದಲನೇ ಪಂದ್ಯಕ್ಕಾಗಿ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ಅದನ್ನ ನೋಡೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ನಮ್ಮ ಟೀಮ್ ಇಂಡಿಯಾವನ್ನು ದುರ್ಬಲ ಐರ್ಲೆಂಡ್ ವಿರುದ್ಧ 0.2 ಅಂತರದಲ್ಲಿ ಕ್ಲೀನ್ ಸ್ವೀಪ್ ಮುಖಭಂಗಕ್ಕೆ ಒಳಗಾದರೆ ಇಂಗ್ಲೆಂಡ್ ವಿರುದ್ಧ 0.4 ಅಂತರದಲ್ಲಿ ವೈಟ್ ವಾಶ್ ಮಾಡಿತ್ತು. ಪರಿಣಾಮವಾಗಿ ಭಾರತವು ಇಂಗ್ಲೆಂಡ್ ವಿರುದ್ಧ ವಿಶ್ವದ ನಂಬರ್ 1 ಶ್ರೇಯಾಂಕವನ್ನು ಕೂಡ ಕಳೆದುಕೊಂಡಿತ್ತು. ಹೌದು ವೀಕ್ಷಕರೇ, ಹೊಸ ನಾಯಕ ಶ್ರೇಯಸ್ ಅಯ್ಯರ್ ಅವರ ತಮ್ಮ ಮೊದಲನೇ ಗೆಲುವು ಸಾಧಿಸಲು ಉತ್ಸಾಹಕರಾಗಿದ್ದಾರೆ. ಯುವ ತಂಡದೊಂದಿಗೆ ಜಿಂಬಾಬ್ವೆಗೆ ಆಗಮಿಸಿರುವಂತಹ ಅಯ್ಯರ್ ಈ ಪ್ರವಾಸದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ ಅಥವಾ ಸೋಲಿನ ಸರಣಿ ಮುಂದುವರಿಸುತ್ತಾರೆ ಎಂಬುದನ್ನು ಕುತೂಹಲವಾಗಿ ನೋಡಬೇಕು. ಇನ್ನೊಂದೇನಂತಂದ್ರೆ ಇಂಗ್ಲೆಂಡ್ ವಿರುದ್ಧದ ODI ಸರಣಿಯನ್ನು ಕೂಡ 1.2 ಅಂತರದಿಂದ ಸೋತಿರುವ ನಮ್ಮ ಭಾರತ ತಂಡ ಕಳೆದ 10 ಸತತ ಪಂದ್ಯಗಳಲ್ಲಿ ಕೇವಲ ಒಂದೇ ಒಂದು ಗೆಲುವು ಮಾತ್ರ ಆದ್ರೆ ಸಾಧಿಸಿದೆ. ಇನ್ನು ಕ್ರಿಕೆಟ್ ನ ಶಿಶು ಐರ್ಲೆಂಡ್ ವಿರುದ್ಧ ಸೋಲು ಕಂಡಿರುವುದರಿಂದ ನಮ್ಮ ಭಾರತ ತಂಡ ಈ ಸರಣಿಯನ್ನು ಗಂಭೀರವಾಗಿ ಪರಿಗಣಿಸಿದೆ. ಜಿಂಬಾಬ್ವೆ ವಿರುದ್ಧ ಪ್ರಾಬಲ್ಯಯುತ ಗೆಲುವು ಸಾಧಿಸುವ ಆಶಯವನ್ನು ಹೊಂದಿದೆ ಮತ್ತು ಟೀಮ್ ಇಂಡಿಯಾದ ಯುವ ಸೆನ್ಸೇಷನ್ ಆದಂತಹ ವೈಭವ್ ಸೂರ್ಯವಂಶಿ ಮೈದಾನಕ್ಕೆ ಇಳಿಯುತ್ತಿರುವುದರಿಂದ ಈ ಸರಣಿ ಕುರಿತು ಆಸಕ್ತಿ ಹೆಚ್ಚಾಗಿದೆ. ಇನ್ನು ವೈಭವ್ ಸೂರ್ಯವಂಶಿ ಅವರ ಮೇಲೆ ಎಲ್ಲರ ಕಣ್ಣಂತಾನೆ ಹೇಳ್ಬೋದು. ಹೌದು ವೀಕ್ಷಕರೇ, ಯೂನಿವರ್ಸಲ್ ಬಾಸ್ ಎಂದು ಕರೆಯಲ್ಪಡುವ ವೈಭವ್ ಸೂರ್ಯವಂಶಿ ಇಂಗ್ಲಿಷ್ ನೆಲದಲ್ಲಿ ತಮ್ಮ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದರು. ಇನ್ನು ಉತ್ತಮ ಪ್ರದರ್ಶನ ತೋರಲು ಎಡೆಯಿದರು ಮತ್ತು ಅವರು ಸತತ 3 ಪಂದ್ಯಗಳಲ್ಲಿ ಕೇವಲ ಒಂದು ಪಂದ್ಯದಲ್ಲಿ 14 ರನ್, ಒಂದು ಪಂದ್ಯದಲ್ಲಿ 13 ರನ್ ಮತ್ತು ಇನ್ನೊಂದು ಪಂದ್ಯದಲ್ಲಿ 15 ರನ್ ಗಳಿಸಿ ಔಟ್ ಆದರು. ಇನ್ನು ನಾವು ಒಂದು ಗಮನಿಸಬೇಕಾದ ವಿಚಾರ ಏನಂತಂದ್ರೆ ಚೋಪ್ರಾ ಆರ್ಚರ್ ಅವರ ಬೌನ್ಸರ್ ಗಳನ್ನು ಆಡಲು ಪ್ರಯತ್ನಿಸುವಾಗ ಅವರು 2 ಬಾರಿ ಔಟ್ ಆಗಿದ್ದರು. ಇದು ಯುವ ಆಟಗಾರನ ಸಾಮರ್ಥ್ಯದ ಬಗ್ಗೆ ವ್ಯಾಪಕ ಟೀಕೆಗೂ ಕೂಡ ಕಾರಣವಾಗಿತ್ತು. ಕಳಪೆ ಪ್ರದರ್ಶನದ ಕಾರಣ ವಿಶೇಷವಾಗಿ ಈ ಸರಣಿಗೆ ಸಂಜು ಸ್ಯಾಮ್ಸನ್ ಅವರಿಗೆ ವಿಶ್ರಾಂತಿ ಪಡೆದಿರುವುದರಿಂದ ಪ್ಲೇಯಿಂಗ್ 11 ನಲ್ಲಿ ಸ್ಥಾನ ಕಳೆದುಕೊಂಡಿದ್ದ 15 ವರ್ಷದ ವೈಭವ್ ಸೂರ್ಯವಂಶಿಗೆ ತಮ್ಮ ಸಾಮರ್ಥ್ಯ ಸಾಬೀತು ಮಾಡಲು ಜಿಂಬಾಬ್ವೆ ಪ್ರವಾಸವು ಮತ್ತೊಂದು ಗೋಲ್ಡನ್ ಚಾನ್ಸ್ ಆಗಿದೆ. ಹೌದು ಸ್ನೇಹಿತರೆ, ಇನ್ನು ನಮ್ಮ ಭಾರತ ಮತ್ತು ಜಿಂಬಾಬ್ವೆ ನಡುವಿನ T20 3 ಪಂದ್ಯಗಳು ಯಾವಾಗ ನಡೀತಾ ಇದೆ ಮತ್ತು ಎಲ್ಲಿ ನಡೀತಾ ಇದೆ, ಎಷ್ಟು ಗಂಟೆಗೆ ನಡೀತಾ ಇದೆ ಅಂತಂದ್ರೆ ಜುಲೈ 23, ಜುಲೈ 25 ಮತ್ತು ಜುಲೈ 26ರಂದು 3 T20 ಪಂದ್ಯಗಳನ್ನಾದ್ರೆ ನಿಗದಿಪಡಿಸಲಾಗಿದೆ. RRS ಸ್ಪೋರ್ಟ್ಸ್ ಕ್ಲಬ್ ಮೈದಾನವು ಎಲ್ಲ 3 ಪಂದ್ಯಗಳನ್ನು ಆಯೋಜಿಸುತ್ತಿದೆ ಮತ್ತು ಭಾರತೀಯ ಸಮಯದ ಪ್ರಕಾರ ಪಂದ್ಯಗಳು ಸಂಜೆ 4:30ಕ್ಕೆ ಆದ್ರೆ ಪ್ರಸಾರವಾಗಲಿವೆ. ಹೌದು ಸ್ನೇಹಿತರೆ, ಇನ್ನು ಈ ಪಂದ್ಯಕ್ಕಾಗಿ ನಮ್ಮ ಭಾರತ ತಂಡದ ಪ್ಲೇಯಿಂಗ್ 11 ನಲ್ಲಿ ಯಾವೆಲ್ಲ ಆಟಗಾರರು ಆಡ್ತಾ ಇದ್ದಾರೆ ಅಂತ ನೋಡೋದಾಯ್ತು ಅಂತಂದ್ರೆ ಮೊದಲಿಗೆ ಓಪನರ್ಸ್ ಆಗಿ ಅಭಿಷೇಕ್ ಶರ್ಮಾ, ವೈಭವ್ ಸೂರ್ಯವಂಶಿ ಆದ್ರೆ ಬರ್ತಾರೆ. ಇನ್ನು ನಂಬರ್ 3 ಅಲ್ಲಿ ಇಶಾನ್ ಕಿಶನ್, ನಂಬರ್ 4 ಅಲ್ಲಿ ಶ್ರೇಯಸ್ ಅಯ್ಯರ್, ನಂಬರ್ 5 ಅಲ್ಲಿ ತಿಲಕ್ ವರ್ಮಾ, ನಂಬರ್ 6 ಅಲ್ಲಿ ರಿಂಕು ಸಿಂಗ್ ಮತ್ತು ನಂಬರ್ 7 ಅಲ್ಲಿ ಶಿವಮ್ ದುಬೆ, ನಂಬರ್ 8 ಅಲ್ಲಿ ವರುಣ್ ಚಕ್ರವರ್ತಿ, ನಂಬರ್ 9 ಅಲ್ಲಿ ಪ್ರಿನ್ಸ್ ಯಾದವ್ ಮತ್ತು ನಂಬರ್ 10 ಅಲ್ಲಿ ಮಯಾಂಕ್ ಯಾದವ್, ನಂಬರ್ 11 ಅಲ್ಲಿ ಯಶ್ ಠಾಕೂರ್ ಆದ್ರೆ ಆಡ್ತಾರೆ. ಈಗ ಬಂದಿರೋ ಅಪ್ಡೇಟ್ ಪ್ರಕಾರ ಮತ್ತು ಈಗ ಬರ್ತಿರೋ ಮಾಹಿತಿಗಳ ಪ್ರಕಾರ ಈ ಪ್ಲೇಯಿಂಗ್ 11 ಆದ್ರೆ ಮೊದಲನೇ T20 ಪಂದ್ಯಕ್ಕೆ ಇಳಿಸಲಿದ್ದಾರೆ ಅಂತಂದು ಅಪ್ಡೇಟ್ ಆದ್ರೆ ಬರ್ತಾ ಇದೆ. ಇನ್ನು ನಿಮ್ಮ ಪ್ರಕಾರ ನಮ್ಮ ಭಾರತ ತಂಡ ಮೊದಲನೇ T20 ಪಂದ್ಯ ಜಿಂಬಾಬ್ವೆ ವಿರುದ್ಧ ಗೆಲ್ಲುತ್ತಿರುವಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ.